ನಾಳೆ ಎಚ್.ಡಿ. ಕುಮಾರಸ್ವಾಮಿ ಅವರು ತಮ್ಮ ಬಿಡದಿಯ ತೋಟದ ಮನೆಯಲ್ಲಿ ಹೊಸತಡಕು ಸಂಭ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಅವರ ಜೊತೆಗೆ ಬಿಜೆಪಿ ಮತ್ತು ಜೆಡಿಎಸ್ ಒಕ್ಕಲಿಗ ನಾಯಕರು ಕೂಡ ಬಾಡೂಟದಲ್ಲಿ ಭಾಗಿಯಾಗ್ತಾರೆ. ನಾಳೆ ಬಿಡದಿ ತೋಟದ ಮನೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹೊಸತಡಕು ಸಂಭ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ನ ಒಕ್ಕಲಿಗ ನಾಯಕರುಗಳಿಗೆ ಆಹ್ವಾನವನ್ನು ಕೊಡಲಾಗಿದೆ. ಮಂಡ್ಯ ಭಾಗದ ಪ್ರಮುಖ ನಾಯಕರಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರಿಂದ ಇನ್ವಿಟೇಷನ್ ಹೋಗಿದೆ. ನಾಳೆ ಬೆಳಗ್ಗೆ 8:30ಕ್ಕೆ ಇವರೆಲ್ಲರೂ ಕೂಡ ಆದಿಚುಂಚನಗಿರಿಯ ಮಠಕ್ಕೆ ಹೋಗ್ತಾರೆ. ಅಲ್ಲಿ ಶ್ರೀಗಳನ್ನ ಭೇಟಿ ಮಾಡ್ತಾರೆ, ಆಶೀರ್ವಾದವನ್ನ ಪಡ್ಕೊಳ್ಳಲಿದ್ದಾರೆ. ನಂತರ ಬಿಡದಿ ತೋಟದ ಮನೆಯಲ್ಲಿ ಎಲ್ಲರೂ ಕೂಡ ಮುಖಂಡರು ಸೇರಿ ಈ ಹೊಸತಡಕು ಸಂಭ್ರಮದಲ್ಲಿ ಭಾಗಿಯಾಗ್ತಾರೆ. ನಂತರದಲ್ಲಿ ಒಂದಷ್ಟು ರಾಜಕೀಯ ಚರ್ಚೆಗಳು ಕೂಡ ಸಹಜವಾಗಿ ಆ ಸಂದರ್ಭದಲ್ಲಿ ಇರುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸರಿಂದ. ಶ್ರೀನಿವಾಸ್, ಸಹಜವಾಗಿ ಜೆಡಿಎಸ್ ನಾಯಕರುಗಳಿಗೆ ಈ ಒಂದು ಹೊಸತಡಕು ಸಂಭ್ರಮವನ್ನ ಆಯೋಜನೆ ಮಾಡೋದು ಕಾಮನ್. ಈ ಸಾರಿ ಬಿಜೆಪಿಯ ನಾಯಕರುಗಳು ಕೂಡ ಅದರಲ್ಲಿ ಭಾಗಿಯಾಗ್ತಾ ಇರೋದ್ರಿಂದ ಏನ್ ವಿಶೇಷ ಇರುತ್ತೆ ಎಲೆಕ್ಷನ್ ಸಂದರ್ಭದಲ್ಲಿ? ದಿವ್ಯಾ, ಪ್ರಮುಖವಾಗಿ ಚುನಾವಣೆಗಳು ಬರ್ತಿರೋದ್ರಿಂದ ಕುಮಾರಸ್ವಾಮಿ ಈ ಬಾರಿ ಎರಡೂ ವಿಚಾರಗಳನ್ನು ಕೂಡ ಇಟ್ಕೊಂಡು ಈ ಒಂದು ಸಭೆಯನ್ನ ಕರೆದಿದ್ದಾರೆ. ನಾಳೆ ಹೊಸ ವರ್ಷದ ತೊಡಕು ಇರೋದ್ರಿಂದ ಒಂದು ಹಬ್ಬ ಮಾಡಿದಾಗೂ ಆಗುತ್ತೆ, ಮತ್ತೆ ಚುನಾವಣೆಗೆ ರಣತಂತ್ರಗಳನ್ನು ರೂಪಿಸಿದಾಗೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಮೈತ್ರಿ ಆಗಿರೋದ್ರಿಂದ ಜೆಡಿಎಸ್ ನಾಯಕರ ಮುಖಂಡರ ಜೊತೆಗೆ ಬಿಜೆಪಿಯ ನಾಯಕರು ಮತ್ತೆ ಮುಖಂಡರಿಗೆ ಊಟಕ್ಕೆ ಆಹ್ವಾನ ನೀಡಿದ್ದಾರೆ. ಮೊದಲು ಆದಿಚುಂಚನಗಿರಿ ಶ್ರೀಗಳ ಭೇಟಿಯನ್ನ ಮಾಡ್ಕೊಂಡಿದ್ ಬಳಿಕ ಅದಾದ ನಂತರ ಬಿಡದಿ ತೋಟದ ಮನೆಯಲ್ಲಿ ವಿಶೇಷ ಊಟದ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಒಂದು ಊಟದ ನೆಪ ಅನ್ನೋದು ಮಾತ್ರ ಅಷ್ಟೇ, ಆದ್ರೆ ಸಂಪೂರ್ಣವಾಗಿ ಚುನಾವಣೆಯ ತಂತ್ರಗಾರಿಕೆಗಳನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಕ್ಕಲಿಗ ನಾಯಕರು ಒಂದು ಕಡೆ ಸೇರ್ತಿರುವಂತದ್ದು. ಮಂಡ್ಯ ಸೇರಿದಂತೆ ಹಳೆ ಮೈಸೂರು ಭಾಗ ಮತ್ತೆ ಬೇರೆ ಬೇರೆ ಕಡೆ ಒಕ್ಕಲಿಗ ಮತಗಳು ಎಲ್ಲೆಲ್ಲಿದ್ದಾವೆ ಅದು ಎಲ್ಲದರ ಒಂದು ಅದೆಲ್ಲ ಓಟ್ಗಳನ್ನ ಪಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಾವೆಲ್ಲ ಅಸ್ತ್ರಗಳನ್ನ ಹಾಕ್ಬೇಕು, ಯಾವೆಲ್ಲ ತಂತ್ರಗಾರಿಕೆಗಳನ್ನ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾಳೆಯ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಊಟ ಅನ್ನುವಂಥದ್ದು ಒಂದು ನೆಪ ಮಾತ್ರ, ಚುನಾವಣೆ ತಂತ್ರಗಾರಿಕೆಗಳನ್ನ ಮಾಡ್ಲಿಕ್ಕೆ ಒಕ್ಕಲಿಗ ಮತಗಳನ್ನ ಒಂದ್ ಕಡೆ ಹಿಡಿದಿಟ್ಕೊಳ್ಳೋದಕ್ಕೆ ಈ ಒಂದು ಸಭೆ ಅಂತ ಹೇಳಲಾಗ್ತಿದೆ. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ. ಮಂಡ್ಯ ಭಾಗದ ಪ್ರಮುಖ ನಾಯಕರಿಗೆ ಹೊಸತಡಕು ಸಂಭ್ರಮದಲ್ಲಿ ಭಾಗಿಯಾಗಲಿಕ್ಕೆ ಈಗಾಗಲೇ ಕುಮಾರಸ್ವಾಮಿ ಅವರು ಕರೆದಿದ್ದಾರೆ. ನಾಳೆ ಬೆಳಗ್ಗೆ 8:30ಕ್ಕೆ ಆದಿಚುಂಚನಗಿರಿ ಮಠಕ್ಕೆ ಹೋಗ್ತಾರೆ, ಶ್ರೀಗಳನ್ನ ಭೇಟಿ ಮಾಡ್ತಾರೆ. ಅಲ್ಲಿ ಆಶೀರ್ವಾದವನ್ನು ಪಡೆದ ನಂತರದಲ್ಲಿ ಬಿಡದಿ ತೋಟದ ಮನೆಯಲ್ಲಿ ಒಂದಷ್ಟು ಉಭಯ ಕುಶಲೋಪರಿ ರಾಜಕೀಯ ಚರ್ಚೆಗಳು ಕೂಡ ಸಹಜವಾಗಿ ನಡೆಯುತ್ತೆ.